ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 6ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟಲ್ಲಿ ಇವತ್ತು ಕೂಡ ನಮಗೆ ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂ ಆಗ್ತಿದೆ. ಸೆನ್ಸೆಕ್ಸ್ನಲ್ಲಿ 866 ಪಾಯಿಂಟ್ಗಳ ಡೌನ್ ಸೈಡ್ ಇದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 271 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ನಮಗೆ 16,400ರಲ್ಲಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ 640 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಓವರ್ ಗ್ಲೋಬಲ್ ಮಾರ್ಕೆಟ್ ಕೂಡ ಡೌನ್ ಸೈಡಲ್ಲಿ ಇತ್ತು. ಫೆಡ್ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡಿದ್ರು. RBIನ ಕಡೆಯಿಂದ ಕೂಡ ನಮಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿತ್ತು. ಸೊ ಈಗ UK ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕೂಡ 25 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಫೈನಾನ್ಷಿಯಲ್ ಇಯರ್ 2023ರಲ್ಲಿ UK ನಲ್ಲಿ 10%ಗೂ ಹೆಚ್ಚಿನ ಒಂದು ಇನ್ಫ್ಲೇಷನ್ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ ನಿಂದ ಗ್ಲೋಬಲ್ ಮಾರ್ಕೆಟ್ಗಳು ಕೂಡ ಡೌನ್ ಇದಾವೆ. ಅದರ ಎಫೆಕ್ಟ್ ನಮಗೆ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ ನ 30 ಸ್ಟಾಕ್ಗಳನ್ನು ಕನ್ಸಿಡರ್ ಮಾಡಿದಾಗ ಟೆಕ್ ಮಹೀಂದ್ರ, ಪವರ್ ಗ್ರಿಡ್, ITC ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇವತ್ತು ಕೂಡ ನಮಗೆ ಬಜಾಜ್ ಫಿನಾನ್ಸ್ ಅಲ್ಲಿ ಕರೆಕ್ಷನ್ ಕಾಣಿಸ್ತಿದೆ. ಬಜಾಜ್ ಫಿನಾನ್ಸ್ 5% ಕರೆಕ್ಷನ್ ಒಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಕ್ಸಿಸ್ ಬ್ಯಾಂಕ್ ಅಲ್ಲೂ ಕೂಡ 4% ಡೌನ್ ಸೈಡ್ ಕಾಣಿಸ್ತಿದೆ. ವೋಲ್ಟಾಸ್ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ನಮಗೆ ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸ್ತಿದೆ. ಹಾಗೆ ಇವರ ಎಬಿಟಾ ಮಾರ್ಜಿನ್ ಕೂಡ ಡೌನ್ ಆಗಿದೆ. ಎಬಿಟಾ ಮಾರ್ಜಿನ್ ಏನು ಅಂದರೆ ಇವರ ಟೋಟಲ್ ರೆವೆನ್ಯೂ ಏನಿರುತ್ತೆ ಅದರಲ್ಲಿ ಆಪರೇಟಿಂಗ್ ಪ್ರಾಫಿಟ್ನ ಪರ್ಸೆಂಟೇಜನ್ನು ಕನ್ಸಿಡರ್ ಮಾಡಿದಾಗ ಅದನ್ನು ಎಬಿಟಾ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಇವರು ಟ್ಯಾಕ್ಸ್ ಕಟ್ಟೋದಕ್ಕೂ ಮುಂಚೆ, ಅವರ ಇಂಟ್ರೆಸ್ಟ್ಗಳನ್ನು ಪೇ ಮಾಡೋದಕ್ಕೂ ಮುಂಚೆ ಏನು ಅವರಿಗೆ ಅರ್ನಿಂಗ್ಸ್ ಬಂದಿರುತ್ತೆ ಅದನ್ನು ಎಬಿಟಾ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಮಾರ್ಜಿನ್ ಕೂಡ ಕಮ್ಮಿ ಆದಾಗ ಸ್ಟಾಕ್ನಲ್ಲಿ ಪ್ಯಾನಿಕ್ ನೋಡೋದಕ್ಕೆ ಸಿಗುತ್ತೆ. ಕ್ವಾರ್ಟರ್ ರಿಸಲ್ಟ್ ಕಂಪೇರ್ ಮಾಡಿದಾಗ 90%ನಷ್ಟು ಪ್ರಾಫಿಟ್ ಗ್ರೋತ್ ಕಾಣಿಸ್ತಿದೆ. ಈ ಒಂದು ಕ್ವಾರ್ಟರ್ನಲ್ಲಿ ವೋಲ್ಟಾಸ್ 182 ಕೋಟಿಯ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಡಿಸೆಂಬರ್ ಕ್ವಾರ್ಟರ್ನಲ್ಲಿ ನಮಗೆ ಪ್ರಾಫಿಟ್ ಕೇವಲ 95 ಕೋಟಿ ಇತ್ತು. ಬಟ್ ಇಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 2021ರ ಮಾರ್ಚ್ ಕ್ವಾರ್ಟರ್ನಲ್ಲಿ 237 ಕೋಟಿ ಪ್ರಾಫಿಟನ್ನು ಇವರು ಡಿಕ್ಲೇರ್ ಮಾಡಿದರು. ಸೊ ಆ ಒಂದು ಕಾರಣದಿಂದ ಈ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಫಾಲ್ ಆಗಿದೆ. ಅದಕ್ಕೆ ನಮಗೆ ಸ್ಟಾಕ್ನಲ್ಲಿ ಪ್ಯಾನಿಕ್ ಕೂಡ ಕಾಣಿಸ್ತಿದೆ. 8% ಡೌನ್ ಸೈಡ್ನೊಂದಿಗೆ ವೋಲ್ಟಾಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಲಾಂಗ್ ಟರ್ಮ್ಗೆ ವೋಲ್ಟಾಸ್ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ಬೋದು. ಹಾಗೆ ಹ್ಯಾಪಿಯೆಸ್ಟ್ ಮೈಂಡ್ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ನಮಗೆ ಪ್ರಾಫಿಟ್ 6.5% ಗ್ರೋ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 44% ಪ್ರಾಫಿಟ್ ಗ್ರೋತ್ ಕಾಣಿಸ್ತಿದೆ. ಒಳ್ಳೆ ಒಂದು ರಿಸಲ್ಟ್ ಅನ್ನು ಇಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ₹2 ಡಿವಿಡೆಂಡ್ ಅನ್ನು ಕೂಡ ಇವರು ರೆಕಮೆಂಡ್ ಮಾಡಿದ್ದಾರೆ. ಸೊ ಇದು ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕಿದ ಮೇಲೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಈ ಒಂದು ಒಳ್ಳೆ ರಿಸಲ್ಟ್ ನಿಂದ ಇವತ್ತು ನಮಗೆ ಹ್ಯಾಪಿಯೆಸ್ಟ್ ಮೈಂಡ್ ಅಲ್ಲಿ 2% ಅಪ್ಸೈಡ್ ಕಾಣಿಸ್ತಿದೆ. ಸೊ ತುಂಬಾ ಜನ ಇಲ್ಲಿ ಹೈಯರ್ ಲೆವೆಲ್ಸ್ ಅಲ್ಲಿ ಸ್ಟಾಕ್ ಅನ್ನ ಬೈ ಮಾಡ್ಕೊಂಡಿರ್ತೀರಾ. ಖಂಡಿತವಾಗ್ಲೂ ಇಲ್ಲೂ ಕೂಡ ಹೋಲ್ಡ್ ಮಾಡಬಹುದಾಗುತ್ತೆ. ಒಳ್ಳೆ ಒಂದು ರಿಸಲ್ಟ್ ಕಂಪನಿ ಕಡೆಯಿಂದ ಬಂದಿದೆ. ಓವರ್ ಆಲ್ IT ಸೆಕ್ಟರ್ ನಲ್ಲಿ ನಮಗೆ ತುಂಬಾನೇ ವೀಕ್ನೆಸ್ ಕಾಣಿಸ್ತಿದೆ. IT ಸೆಕ್ಟರ್ ಇವತ್ತು 3% ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕೋಫೋರ್ಜ್, L&T ಇನ್ಫೋಟೆಕ್, ಹಾಗೇನೆ ದೊಡ್ಡ IT ಸ್ಟಾಕ್ ಇನ್ಫೋಸಿಸ್, TCS ಎಲ್ಲ ಕೂಡ ಡೌನ್ ಸೈಡ್ ನಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕೋಫೋರ್ಜ್ ಅಲ್ಲಿ 6% ನಷ್ಟು ಡೌನ್ ಸೈಡ್ ಇದೆ. L&T ಇನ್ಫೋಟೆಕ್ ಕೂಡ 3.5% ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. L&T ಇನ್ಫೋಟೆಕ್ ಮತ್ತೆ ಮೈಂಟ್ರಿಯಲ್ಲಿ ಮರ್ಜರ್ ನ ನ್ಯೂಸ್ ಕನ್ಫರ್ಮ್ ಆಗಿದೆ. ಇದಕ್ಕೂ ಮುಂಚೆ ಮೈಂಟ್ರಿ ಬೋರ್ಡ್ ಈ ಒಂದು ನ್ಯೂಸ್ ಅನ್ನ ಡಿಕ್ಲೈನ್ ಮಾಡಿದ್ರು. ಅಂದ್ರೆ ಯಾವುದೇ ರೀತಿಯ ಮರ್ಜರ್ ನ ನ್ಯೂಸ್ ಸದ್ಯಕ್ಕೆ ಇಲ್ಲ ಅಂತ. ಬಟ್ L&T ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. L&T ಇನ್ಫೋಟೆಕ್ ಮತ್ತೆ ಮೈಂಟ್ರಿ ಮರ್ಜ್ ಆಗ್ತಿದೆ ಅಂತ. ಸೊ ಮರ್ಜ್ ಆದ್ಮೇಲೆ ಕಂಪನಿಯ ಹೆಸರು LTI ಮೈಂಟ್ರಿ ಅಂತ ಆಗುತ್ತೆ. ಸೊ ಈ ಮರ್ಜರ್ಗೆ ತುಂಬಾನೇ ಸಮಯ ಬೇಕಾಗುತ್ತೆ. ಸೊ ಎರಡು ಕಂಪನಿಗಳು ಮರ್ಜ್ ಆಗೋದು ಅಷ್ಟು ಸುಲಭ ಇರೋದಿಲ್ಲ. ಸೊ ಇಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಹಾಗೆ ರೆಗ್ಯುಲೇಟರಿ ಅಪ್ರೂವಲ್ ಕೂಡ ಬೇಕಾಗುತ್ತೆ. ಸೊ ಎಲ್ಲ ಅಪ್ರೂವಲ್ ಸಿಕ್ಕಿದ ಮೇಲೆ ಕಂಪನಿ ಮರ್ಜ್ ಆಗುತ್ತೆ. ಆಲ್ರೆಡಿ ಇವರು ಶೇರ್ ಸ್ವಾಪ್ ರೇಷಿಯೋನ ಕೂಡ ತಿಳಿಸಿದ್ದಾರೆ. ನಿಮ್ಮ ಬಳಿಯಲ್ಲಿ ಮೈಂಟ್ರಿನ 100 ಶೇರ್ಗಳು ಇದ್ರೆ ನಿಮಗೆ L&T ಇನ್ಫೋಟೆಕ್ನ 73 ಶೇರ್ಗಳು ಸಿಗುತ್ತೆ. ಪ್ರೈಸ್ ಅನ್ನು ನೀವು ಗಮನಿಸಬಹುದು. L&T ಇನ್ಫೋಟೆಕ್ 4,500 ಹತ್ರ ಟ್ರೇಡ್ ಆಗ್ತಿದೆ. ಹಾಗೆ ನೀವು ಮೈಂಟ್ರಿಯ ಪ್ರೈಸ್ ಅನ್ನು ಗಮನಿಸಬಹುದು. ಇದು 3,400 ಹತ್ರ ಟ್ರೇಡ್ ಆಗ್ತಿದೆ. ಸೊ ಆ ಒಂದು ಕಾರಣದಿಂದ L&T ಈ ಒಂದು ಸ್ವಾಪ್ ರೇಷಿಯೋನ ಫಿಕ್ಸ್ ಮಾಡಿದ್ದಾರೆ. ಸೊ ಇದನ್ನು ಇನ್ನೂ ಈಸಿ ಮಾಡಬೇಕು ಅಂದರೆ ನಿಮ್ಮ ಬಳಿಯಲ್ಲಿ ಮೈಂಟ್ರಿನ 10 ಶೇರ್ಗಳು ಇದ್ರೆ ನಿಮಗೆ L&T ಇನ್ಫೋಟೆಕ್ನ 7 ಶೇರ್ಗಳು ಸಿಗುತ್ತೆ. ಅದಾದ್ಮೇಲೆ ಏನು ಅಮೌಂಟ್ ಅಡ್ಜಸ್ಟ್ ಆಗುತ್ತೆ ಅದನ್ನು ಅವರು ನಿಮ್ಮ ಬ್ಯಾಂಕ್ಗೆ ಕ್ರೆಡಿಟ್ ಮಾಡ್ತಾರೆ. ಅಕಸ್ಮಾತ್ ನಿಮ್ಮ ಬಳಿಯಲ್ಲಿ ಮೈಂಟ್ರಿಯ 4-5 ಶೇರ್ಸ್ ಇದ್ರೆ L&T ಇನ್ಫೋಟೆಕ್ನ 2 ಶೇರ್ಗಳು ನಿಮಗೆ ಸಿಗ್ಬೋದು. ಮಿಕ್ಕ ಅಮೌಂಟ್ ಏನಿರುತ್ತೆ, ಅಡ್ಜಸ್ಟೆಡ್ ಅಮೌಂಟ್ ಏನಿರುತ್ತೆ ಅದನ್ನು ಅವರು ನಿಮ್ಮ ಬ್ಯಾಂಕಲ್ಲಿ ಕ್ರೆಡಿಟ್ ಮಾಡ್ತಾರೆ. ಸೊ ಇಲ್ಲಿ ಪ್ರೈಸಸ್ ವೇರಿಯೇಷನ್ ಇರೋದ್ರಿಂದ ಈ ರೀತಿಯ ಅಡ್ಜಸ್ಟ್ಮೆಂಟ್ ಅನ್ನ ಕಂಪನಿಗಳು ಮಾಡಬೇಕಾಗುತ್ತೆ. ಸೊ ಈ ಒಂದು ಮರ್ಜರ್ ಕಂಪ್ಲೀಟ್ ಆದಮೇಲೆ ಈ ಕಂಪನಿ ಟೆಕ್ ಮಹೀಂದ್ರ ಅನ್ನ ಓವರ್ಟೇಕ್ ಮಾಡ್ತಾರೆ. ಟಾಪ್ 5ನೇ ಲಾರ್ಜೆಸ್ಟ್ ಕಂಪನಿ ಆಗ್ತಾರೆ IT ಸೆಕ್ಟರ್ನಲ್ಲಿ ನಾವು ಕನ್ಸಿಡರ್ ಮಾಡಿದಾಗ. TCS, ಇನ್ಫೋಸಿಸ್, HCL, ವಿಪ್ರೋ, ಇದರ ನಂತರ ನಮಗೆ LTI ಮೈಂಟ್ರಿ 5ನೇ ಅತಿ ದೊಡ್ಡ ಕಂಪನಿ ಆಗುತ್ತೆ. ಟೆಕ್ ಮಹೀಂದ್ರಾದ ಮಾರ್ಕೆಟ್ ಕ್ಯಾಪ್ ಅನ್ನು ಇವರು ಓವರ್ಟೇಕ್ ಮಾಡ್ತಾರೆ. ಈಗ ನಮಗೆ L&T ಇನ್ಫೋಟೆಕ್ನ ಮಾರ್ಕೆಟ್ ಕ್ಯಾಪ್ 1 ಲಕ್ಷ ಕೋಟಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮೈಂಟ್ರಿಯ ಮಾರ್ಕೆಟ್ ಕ್ಯಾಪ್ 65,000 ಕೋಟಿ ಇದೆ. ಸೊ ಎರಡು ಕಂಬೈನ್ ಆದಾಗ ಟೆಕ್ ಮಹೀಂದ್ರಾದ ಮಾರ್ಕೆಟ್ ಕ್ಯಾಪ್ ಅನ್ನು ಇವರು ಓವರ್ಟೇಕ್ ಮಾಡ್ತಾರೆ.
ಹಾಗೆ ಇಲ್ಲಿ ಓವರ್ ಆಲ್ ಮರ್ಜರ್ ನಡೆದ ಮೇಲೆ ಸೊ ಇವರ ರೆವೆನ್ಯೂ ಏನಿದೆ ಸೊ ಒಂದೇ ಕಂಪನಿಯ ಅಂಡರಲ್ಲಿ ಬರುತ್ತೆ. ಗ್ರೋತ್ ಪ್ರಾಸ್ಪೆಕ್ಟಿವ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪ್ರಾಜೆಕ್ಟ್ಗಳು ಏನು ಎರಡು ಕಂಪನಿಗಳು ಸಪ್ರೇಟ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಇವರ ವರ್ಕ್ ಫೋರ್ಸ್ ಅಂದರೆ ಇವರ ಎಂಪ್ಲಾಯೀಸ್ಗಳು ಕೂಡ ಒಂದೇ ಕಂಪನಿಗೆ ವರ್ಕ್ ಮಾಡ್ತಾರೆ. ಸೊ ಓವರ್ ಆಲ್ ಇಲ್ಲಿ ಗ್ರೋತ್ ಪ್ರಾಸ್ಪೆಕ್ಟಿವ್ ತುಂಬಾ ಚೆನ್ನಾಗಿ ಇರುತ್ತೆ. ಇವತ್ತು ನಮಗೆ LTI ಹಾಗೆ ಮೈಂಟ್ರಿ ಎರಡರಲ್ಲೂ ಕೂಡ 3.5% ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಖಂಡಿತವಾಗ್ಲೂ ಎರಡು ಸ್ಟಾಕ್ಗಳನ್ನು ಹೋಲ್ಡ್ ಮಾಡಬಹುದಾಗುತ್ತೆ. ಸದ್ಯಕ್ಕೆ IT ಸೆಕ್ಟರ್ನಲ್ಲಿ ಸ್ವಲ್ಪ ಪ್ಯಾನಿಕ್ ಇದೆ. ಗ್ಲೋಬಲ್ ಬ್ರೋಕರೇಜ್ಗಳು ಕೂಡ ಇಲ್ಲಿ ಸೆಲ್ ಕಾಲ್ಗಳನ್ನು ಕೊಡ್ತಿದ್ದಾರೆ. ಸೊ ಆ ಒಂದು ಕಾರಣದಿಂದ ಸ್ವಲ್ಪ ಪ್ಯಾನಿಕ್ ಇದೆ. ಬಟ್ ಖಂಡಿತವಾಗ್ಲೂ IT ಸೆಕ್ಟರ್ ರಿಕವರ್ ಆಗುತ್ತೆ. ಹಾಗೆಯೇ ವಿಪ್ರೋ ಕೂಡ ಅಷ್ಟೇ 52 ವೀಕ್ ಲೋನ ಟಚ್ ಮಾಡಿದೆ. ಸೊ ಸ್ಟಾಕಲ್ಲಿ ತುಂಬಾ ಕರೆಕ್ಷನ್ ಕಾಣಿಸ್ತಿದೆ. ಆಲ್ ಟೈಮ್ ಹೈ 715 ಲೆವೆಲಿಂದ ತುಂಬಾ ಈಗ ಫಾಲ್ ಆಗ್ತಿದೆ. ಸೊ ಇಲ್ಲೂ ಕೂಡ ಅಷ್ಟೇ ನೀವು ಆ್ಯಾವ್ರೇಜನ್ನು ಮಾಡ್ಕೋಬೋದಾಗುತ್ತೆ. ಸೊ ಇಲ್ಲಿ ತುಂಬಾ ಡೌನ್ ಸೈಡ್ ಕಾಣಿಸಿದಾಗ ಕ್ಯಾಶ್ ಕೂಡ ಖಾಲಿ ಆಗುತ್ತೆ. ಸೊ ಹೈಯರ್ ಲೆವೆಲ್ಸಲ್ಲಿ ಬೈ ಮಾಡ್ಕೊಂಡಾಗ ಈ ರೀತಿ ಒಂದು ಪ್ರಾಬ್ಲಮ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಕ್ಯಾಶ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಬೋದಾಗುತ್ತೆ. ಲಾಸಲ್ಲಿ ಸೆಲ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ. ಏನಕ್ಕೆಂದರೆ ಒಳ್ಳೆ ಕಂಪನಿ ಸದ್ಯಕ್ಕೆ ಸ್ವಲ್ಪ ಪ್ಯಾನಿಕ್ ಇದೆ. ಸೊ ಲಾಂಗ್ ಟರ್ಮ್ ಹೋಲ್ಡಿಂಗ್ ಅಂತ ಕನ್ಸಿಡರ್ ಮಾಡಿಕೊಂಡು ಹೋಲ್ಡ್ ಮಾಡ್ಬೋದಾಗುತ್ತೆ. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಕ್ಯಾಂಪಸ್ ಆಕ್ಟಿವೇರ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ 60 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಸೋಮವಾರ ಮಾರ್ಕೆಟಲ್ಲಿ ಶೇರ್ಗಳು ಲಿಸ್ಟ್ ಆಗುತ್ತೆ. ಒಳ್ಳೆ ಒಂದು ಲಿಸ್ಟಿಂಗ್ ಕಾಣಿಸಿದ್ರೆ ಅಲ್ಲೇ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೋದಾಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ರೆ ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಬೋದಾಗುತ್ತೆ. ಬಟ್ ಶಾರ್ಟ್ ಟರ್ಮ್ಗೆ ಬೈ ಮಾಡ್ಕೊಂಡಿದ್ರೆ ಎಷ್ಟು ಲಿಸ್ಟಿಂಗ್ ಸಿಗುತ್ತೋ ಅಷ್ಟನ್ನು ತಗೊಳ್ಳೋದು ಒಳ್ಳೆ ಒಂದು ಆಲೋಚನೆ ಆಗುತ್ತೆ. ಮಾರ್ಕೆಟ್ ಕೂಡ ವೀಕ್ ಆಗಿ ಕಾಣಿಸ್ತಿದೆ. ಹಾಗೆ ರೈನ್ಬೋ ಚಿಲ್ಡ್ರನ್ಸ್ IPOನ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ಪ್ರೀಮಿಯಂ ನಮಗೆ 30 ರೂಪಾಯಿವರೆಗೂ ಕಾಣಿಸ್ತಿದೆ. ಈ ಶೇರ್ಗಳು ನಮಗೆ ಮಾರ್ಕೆಟಲ್ಲಿ ಮಂಗಳವಾರ ಲಿಸ್ಟ್ ಆಗುತ್ತೆ. ಸೊ ಒಳ್ಳೆ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇಲ್ಲೂ ಕೂಡ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ ಅಲಾಟ್ಮೆಂಟ್ ಸಿಕ್ಕಿದ್ರೆ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. LIC IPOನ 2ನೇ ದಿನದ ಸಬ್ಸ್ಕ್ರಿಪ್ಷನನ್ನು ಗಮನಿಸಿದಾಗ ರಿಟೇಲ್ ಇನ್ವೆಸ್ಟರ್ಸ್ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಪಾಲಿಸಿ ಹೋಲ್ಡರ್ 4 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಎಂಪ್ಲಾಯೀಸ್ ಕೂಡ 3 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಟೋಟಲ್ ಆಗಿ ಇಶ್ಯೂ ನಮಗೆ 1.3 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಮತ್ತು NIS ಲಾಸ್ಟ್ ದಿನ ಸಬ್ಸ್ಕ್ರೈಬ್ ಆಗ್ತಾರೆ. ಶನಿವಾರ ಭಾನುವಾರ ಕೂಡ IPO ಓಪನ್ ಇರುತ್ತೆ. ಸೊ ಶನಿವಾರ ಭಾನುವಾರ ಕೂಡ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಾವು ಗಮನಿಸಿದಾಗ 50 ರೂಪಾಯಿ ನೋಡೋದಕ್ಕೆ ಸಿಗುತ್ತೆ. ಸೊ ಸೋಮವಾರದಿಂದ ಮಾರ್ಕೆಟ್ ಸ್ವಲ್ಪ ರಿಕವರ್ ಆದರೆ ಪ್ರೀಮಿಯಂ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆಯೇ ನೀವು LIC ಏಜೆಂಟ್ ಆಗಿದ್ರೆ ನಿಮ್ಮ ಬಳಿಯಲ್ಲಿ LICನ ಪಾಲಿಸಿ ಇದ್ದರೆ ಪಾಲಿಸಿ ಹೋಲ್ಡರ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ನಿಮ್ಮ ಬಳಿ ಪಾಲಿಸಿ ಇಲ್ಲ ಅಂದರೆ ರಿಟೇಲ್ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ LIC ಶೇರ್ಗಳು ಯಾವ ರೀತಿ ಅಲಾಟ್ ಆಗುತ್ತೆ ಅಂತ ನಾವು ಗಮನಿಸಿದಾಗ QIB NII ರಿಟೇಲ್ ಕ್ಯಾಟಗರಿಯಲ್ಲಿ ಲಾಟ್ನ ಪ್ರಕಾರ ಅಲಾಟ್ಮೆಂಟ್ ಆಗುತ್ತೆ. ಅಂದರೆ ನೀವು ಒಂದು ಲಾಟ್ಗೆ ಅಪ್ಲೈ ಮಾಡಿದ್ರೆ ಒಂದು ಲಾಟ್ 15 ಶೇರ್ಗಳು ಅಲಾಟ್ ಆಗುತ್ತೆ. ಬಟ್ ಎಂಪ್ಲಾಯಿ ಮತ್ತು ಪಾಲಿಸಿ ಹೋಲ್ಡರ್ ಕ್ಯಾಟಗರಿಯಲ್ಲಿ ಲಾಟ್ ಅಲಾಟ್ಮೆಂಟ್ ಆಗೋದಿಲ್ಲ. ಸೊ ಇಲ್ಲಿ ಎಲ್ರಿಗೂ ಕೂಡ ಶೇರ್ಸ್ಗಳನ್ನು ಅಲಾಟ್ ಮಾಡಬೇಕು ಅನ್ನೋದು ಗೌರ್ಮೆಂಟ್ನ ಉದ್ದೇಶ ಆಗಿದೆ. ಸೊ ಇಲ್ಲಿ ನೀವೇನಾದರೂ 2 ಲಾಟ್ಗೆ ಅಪ್ಲೈ ಮಾಡಿದ್ರೆ 6-7 ಶೇರ್ಗಳು ಅಲಾಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ರೀತಿ ಎಲ್ರಿಗೂ ಅಲಾಟ್ಮೆಂಟ್ ಕೊಡುವಂಥ ಒಂದು ಉದ್ದೇಶವನ್ನು ಗೌರ್ಮೆಂಟ್ ಹೊಂದಿದ್ದಾರೆ. ಸೊ ಇಲ್ಲಿ ಒಂದು ಲಾಟ್ಗೆ ಅಪ್ಲೈ ಮಾಡಿದಾಗ 3-4 ಶೇರ್ಗಳು ಅಲಾಟ್ ಆಗ್ಬೋದು. ಸೊ ಓವರ್ ಆಲ್ ಸಬ್ಸ್ಕ್ರಿಪ್ಷನ್ ರೇಷಿಯೋ ಯಾವ ರೀತಿ ಇರುತ್ತೆ ಅದರ ಬೇಸಿಸ್ ಮೇಲೆ ಎಲ್ರಿಗೂ ಕೂಡ ಅಲಾಟ್ಮೆಂಟ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಕೇವಲ ಪಾಲಿಸಿ ಹೋಲ್ಡರ್ಸ್ ಮತ್ತು ಎಂಪ್ಲಾಯೀಸ್ಗೆ ಮಾತ್ರ ಆಗಿರುತ್ತೆ. ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ್ರೆ ಒಂದು ಲಾಟ್ ಸಿಗಬೇಕು ಅಥವಾ ನಿಮಗೆ ಅಲಾಟ್ಮೆಂಟ್ ಸಿಗಲ್ಲ. ಸೊ ಈ ರೀತಿ ಆಗುತ್ತೆ. ಇಲ್ಲಿ ಗೌರ್ಮೆಂಟ್ನ ಉದ್ದೇಶ ಏನು ಅಂದರೆ ಎಂಪ್ಲಾಯೀಸ್ ಮತ್ತು ಪಾಲಿಸಿ ಹೋಲ್ಡರ್ಸ್ ಇಲ್ಲಿ LIC ಶೇರ್ಗಳನ್ನು ಅಕ್ವೈರ್ ಮಾಡ್ಕೋಬೇಕು ಅನ್ನೋದು. ಸೊ ಆ ಒಂದು ಕಾರಣದಿಂದ ಈ ರೀತಿಯ ಅಲಾಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಇಂಟರ್ನೆಟ್ ಬೇಸ್ಡ್ ಸ್ಟಾಕ್ಸ್ ಝೊಮ್ಯಾಟೊ ಪಾಲಿಸಿ ಬಜಾರ್ ಇನ್ಫೋಎಡ್ಜಲ್ಲಿ 52 ವೀಕ್ ಲೋ ನೋಡೋದಕ್ಕೆ ಸಿಗ್ತದೆ. ಝೊಮ್ಯಾಟೊ ಪಾಲಿಸಿ ಬಜಾರ್ ಆಲ್ ಟೈಮ್ ಲೋ ಹತ್ರ ನಮಗೆ ಟ್ರೇಡ್ ಆಗ್ತಿದೆ. ಇನ್ಫೋಎಡ್ಜ್ ಕೂಡ ಅಷ್ಟೇ ತುಂಬಾ ಕರೆಕ್ಟ್ ಆಗ್ತಿದೆ. ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಇದು 6,000 ಮೇಲೆ ಟ್ರೇಡ್ ಆಗ್ತಿತ್ತು. ಸೊ ಇಲ್ಲಿ 40%ಗೂ ಹೆಚ್ಚಿನ ಒಂದು ಕರೆಕ್ಷನ್ ಕಾಣಿಸ್ತಿದೆ. ಸೊ IT ಸೆಕ್ಟರ್ನಲ್ಲಿ ಹಾಗೆ ಇಂಟರ್ನೆಟ್ ಬೇಸ್ಡ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಆ ಟೈಮಲ್ಲಿ ಇತ್ತು. ಸೊ ಇಲ್ಲೂ ಕೂಡ ಅಷ್ಟೇ ಹೈಯರ್ ಲೆವೆಲ್ಸಲ್ಲಿ ತುಂಬ ಜನ ಎಂಟರ್ ಆಗಿರ್ತೀರ. ಸೊ ಇಲ್ಲಿ ಆ್ಯಾವ್ರೇಜ್ ಮಾಡ್ಕೋಬೋದಾಗುತ್ತೆ. ಆಮೇಲೆ ಒಂದು ಮೊಮೆಂಟಮ್ ಸಿಕ್ಕಿದಾಗ ಅಲ್ಲಿ ನೀವು ಏನು ಶೇರ್ಗಳನ್ನು ಲೋವರ್ ಲೆವೆಲ್ಸಲ್ಲಿ ಬೈ ಮಾಡಿರ್ತೀರ ಅದರಲ್ಲಿ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಬೋದಾಗುತ್ತೆ. ಇನ್ಫೋಎಡ್ಜ್ ಆಗಿರ್ಬೋದು, IT ರಿಲೇಟೆಡ್ ಸ್ಟಾಕ್ಸ್ ಆಗಿರ್ಬೋದು, ಫಂಡಮೆಂಟಲಿ ಒಳ್ಳೆ ಸ್ಟಾಕ್ಸ್ ಆಗಿರುತ್ತೆ. ಸೊ ಈಗ ಬ್ರೋಕರೇಜ್ಗಳು ಸೆಲ್ ಕಾಲನ್ನು ಕೊಡ್ತಿದ್ದಾರೆ. ಹಾಗೆ FIIs ಕೂಡ ಕಂಟಿನ್ಯೂ ಸೆಲ್ಲಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಪ್ಯಾನಿಕ್ ಇದೆ. ಸೊ ನೀವು ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಹೋಲ್ಡ್ ಮಾಡಿ ಹೈಯರ್ ಲೆವೆಲ್ಸಲ್ಲಿ ಸೆಲ್ಲಿಂಗನ್ನು ಮಾಡ್ಬೋದಾಗುತ್ತೆ. ಬಟ್ ಇನ್ನು ಮುಂದೆ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಸೊ ಅದಾನಿ ಪವರ್ ಎಕ್ಸಾಂಪಲ್ಗೆ ತಗೊಳ್ಳೋದಾದ್ರೆ ಸೊ ಈಗ ಇದು ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಇವತ್ತು ಕೂಡ ಅಪ್ಪರ್ ಸರ್ಕ್ಯೂಟ್ ಕಾಣಿಸ್ತಿದೆ. ಸೊ ನೋಡ್ಬೋದು ಪ್ರೈಸ್ ಮೊಮೆಂಟಮ್ ಇಲ್ಲಿ ಯಾವ ರೀತಿಯಲ್ಲಿ ಇದೆ ಅಂತ. ಸೊ ಈಗ ರಿಟೇಲ್ ಇನ್ವೆಸ್ಟರ್ಸ್ಗಳು ಖಂಡಿತವಾಗ್ಲೂ ಇಲ್ಲಿ ಕೂಡ ಎಂಟ್ರಿಯನ್ನು ತಗೋತಾ ಇರ್ತೀರಾ. ಸೊ ಇಲ್ಲಿ ಮತ್ತೆ ನಿಮಗೆ ಲೋವರ್ ಸರ್ಕ್ಯೂಟ್ ಕಾಣಿಸಿದಾಗ ಪ್ಯಾನಿಕ್ ಆಗ್ತೀರಾ. ಎಕ್ಸಾಂಪಲ್ ಇಲ್ಲೇ ಇದೆ. ಅದಾನಿ ವಿಲ್ಮಾರಲ್ಲೂ ಕೂಡ ಇದೇ ರೀತಿಯಾಗಿತ್ತು. 850 ಲೆವೆಲಲ್ಲಿ ನಮಗೆ ಶೇರ್ಸ್ ಕಾಣಿಸ್ತಿತ್ತು. ಸೊ ಅಲ್ಲಿ ತುಂಬ ಜನ ರಿಟೇಲ್ ಇನ್ವೆಸ್ಟರ್ಸ್ ಎಂಟರ್ ಆಗಿದ್ದಾರೆ. ಸೊ ಈಗ ಲೋವರ್ ಸರ್ಕ್ಯೂಟ್ ಕಾಣಿಸ್ತಿದೆ. ಇಲ್ಲಿ ಎಕ್ಸಿಟ್ ಆಗೋದಕ್ಕೂ ಕೂಡ ಈಗ ಸಾಧ್ಯ ಆಗ್ತಾ ಇಲ್ಲ. ಸೊ ಈ ರೀತಿ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬಾರ್ದು. ಈ ರೀತಿ ಸಡನ್ ಮೊಮೆಂಟಮ್ ಇರುವಂತಹ ಸ್ಟಾಕ್ಗಳಲ್ಲಿ ಎಂಟ್ರಿಯನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ರಿಟರ್ನ್ ಸಿಗ್ಬೋದು. ನಿಮಗೆ ಗೊತ್ತಿಲ್ಲ ಯಾವ ಲೆವೆಲ್ಸಲ್ಲಿ ಲೋವರ್ ಸರ್ಕ್ಯೂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಲೋವರ್ ಸರ್ಕ್ಯೂಟ್ ಬಂದಾಗ ಅಲ್ಲಿ ಸೆಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿಯ ಪ್ಯಾನಿಕ್ಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ.
ಹಾಗೆ ಆಕ್ಸಿಸ್ ಮ್ಯೂಚುವಲ್ ಫಂಡ್ ತಮ್ಮ ಇಬ್ಬರು ಫಂಡ್ ಮ್ಯಾನೇಜರ್ಸ್ಗಳನ್ನು ಇಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಹಾಗೆ ಅವರ ಮೇಲೆ ಇನ್ವೆಸ್ಟಿಗೇಷನ್ಗಳು ಕೂಡ ನಡೀತಿದೆ. ಸೊ ಅವರು ರೆಗ್ಯುಲೇಟರಿ ಪ್ರೋಸೆಸ್ಗಳೇನಿದೆ ಅದನ್ನು ಫಾಲೋ ಮಾಡಿಲ್ಲ, ಕಂಪ್ಲೇಂಟ್ಸ್ಗಳನ್ನು ಫಾಲೋ ಮಾಡಿಲ್ಲ. ಆ ಒಂದು ಕಾರಣದಿಂದ ಅವರ ಮೇಲೆ ಇನ್ವೆಸ್ಟಿಗೇಷನ್ಸ್ಗಳು ಕೂಡ ನಡೀತಿದೆ. ಸೊ ಅವರು ಮಾರ್ಕೆಟ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಿಲ್ಲ ಅಂದರೆ ಲೀಗಲ್ ಆ್ಯಕ್ಷನ್ಸ್ಗಳು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಇಲ್ಲಿ ಆಕ್ಸಿಸ್ ಮ್ಯೂಚುವಲ್ ಫಂಡ್ ತನ್ನ 7 ಫಂಡ್ಗಳ ಮ್ಯಾನೇಜರ್ಗಳನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ಸ್ವಲ್ಪ ಏನೋ ಏರುಪೇರು ಆಗಿರೋ ರೀತಿಯಲ್ಲಿ ಕಾಣಿಸ್ತಿದೆ. ಇವತ್ತು ನಾನು ನಿಮಗೆ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.